ನಾನ್ ಶರ್ಮಿತಾ ಶೆಟ್ಟಿ. ಮಂಗಳೂರಲ್ಲಿ ಸ್ಫೋಟ ಆಯ್ತು, ರಾಜ್ಯದ ಎಲ್ಲಾ ಕಡೆ ಸಂಚಲನ ಉಂಟಾಯಿತು. ಆದ್ರೆ ರಾಜ್ಯದ ಗೃಹ ಸಚಿವರು ಮಾತ್ರ ತವರಿನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹೋಮ್ ಟೌನ್ ನಲ್ಲೇ ಬ್ಯುಸಿ ಇದ್ದಾರೆ ಹೋಮ್ ಮಿನಿಸ್ಟರ್. ತಾರೀಕು ಸಂಜೆ ಈ ಘಟನೆ ಮಂಗಳೂರಲ್ಲಿ ಆಗಿದ್ದು, ಮತ್ತೆ ಶಂಕಿತ ಉಗ್ರರು ತೀರ್ಥಹಳ್ಳಿ ಮೂಲದವರೇ, ಅಂದ್ರೆ ಹೋಮ್ ಮಿನಿಸ್ಟರ್ ಪ್ರತಿನಿಧಿಸುವಂತ ಕ್ಷೇತ್ರದವರೇ ಆಗಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಹೋಮ್ ಮಿನಿಸ್ಟರ್ ಕೆಲಸ ಏನು? ಫೋನಲ್ಲಿ ಒಂದಿಷ್ಟು ಮಾಹಿತಿ ಪಡ್ಕೊಂಡಿದ್ದಾರೆ, ಅದಾದ್ಮೇಲೆ ಸುಮ್ಮನಾಗಿದ್ದಾರೆ. ಜನನೇ ಮೊನ್ನೆಯಿಂದ ಕೇಳ್ತಾ ಇದ್ರು, ಇಷ್ಟೆಲ್ಲ ಘಟನೆ ನಡೆದಿದೆ, ಹೋಮ್ ಮಿನಿಸ್ಟರ್ ಎಲ್ಲಿ ಹೋದ್ರು? ಹಾಗಾದ್ರೆ ಅಟ್ಲೀಸ್ಟ್ ಮಂಗಳೂರಿಗೆ ವಿಸಿಟ್ ಮಾಡಬೇಕಾಗಿತ್ತು. ಆಟೋ ಚಾಲಕ ಅಮಾಯಕ ಅಂತ ಸಿಎಂఏ ಹೇಳಿದ್ದಾರೆ, ಪೊಲೀಸ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಅವ್ರನ್ನ ಮೀಟ್ ಮಾಡಬೇಕಾಗಿತ್ತಲ್ಲ, ಒಂದು ಸಾಂತ್ವನದ ಮಾತು ಹೇಳಬೇಕಾಗಿತ್ತಲ್ಲ, ಸರ್ಕಾರದ ಪರವಾಗಿ ಒಂದು ಭರವಸೆಯನ್ನ ಕೊಡಬೇಕಾಗಿತ್ತಲ್ಲ. ಅದ್ಯಾವುದು ನಡೀತಾ ಇಲ್ಲ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಬಗ್ಗೆ ಜನನೇ ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರ ಕೃತ್ಯ ಅಂತ ಡಿಜಿಪಿ ಅವತ್ತು ಹೇಳಿದ್ರು ಕೂಡ ಒಂದು ಗಂಭೀರತೆ ಇಲ್ವಾ? ಹಾಗಾದ್ರೆ ಗೃಹ ಸಚಿವರು ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಕೇಸ್ನ? ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಬೇಕಲ್ವಾ? ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡಬೇಕಲ್ವಾ? ಸೂಕ್ಷ್ಮ ಪ್ರದೇಶವಾದ ಮಂಗಳೂರಲ್ಲಿ ಇಂಥ ಘಟನೆಯಾಗಿದೆ. ಸಮೀಪದಲ್ಲೇ ತೀರ್ಥಹಳ್ಳಿ ಇರೋದು. 3 ದಿನ ಕಳೆದ್ರೂ ಕೂಡ ಮಂಗಳೂರಿಗೆ ಭೇಟಿ ಕೊಟ್ಟಿಲ್ಲ ಗೃಹ ಸಚಿವರು. ಮಂಗಳೂರು, ಮೈಸೂರು, ಶಿವಮೊಗ್ಗ, ಕೊಯಮತ್ತೂರು, ಕೇರಳ ಎಲ್ಲಾ ಕಡೆ ತೆರಳಿ ಕರ್ನಾಟಕದ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆಯಾ ಸ್ಥಳಗಳಲ್ಲಿ ಸಿಡಿಆರ್ ಹಾಗೇನೆ ಟವರ್ ಲೊಕೇಶನ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿರುವಂತಹ ಶಾರಿಕ್ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ 8 ತನಿಖಾ ತಂಡಗಳು ರೆಡಿಯಾಗಿವೆ. ಸ್ವಲ್ಪ ಚೇತರಿಕೆ ಕಂಡ್ರೂ ಸಾಕು, ಒಂದೇ ಬಾರಿಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿವೆ. ಇನ್ನೊಂದು 2-3 ದಿನದಲ್ಲಿ ಶಾರಿಕ್ ಚೇತರಿಕೆ ಕಂಡ್ರೆ ಹೇಳಿಕೆ ದಾಖಲು ಮಾಡುವಂತ ಸಾಧ್ಯತೆ ಇದೆ. ಈಗ ಶಾರಿಕ್ ಸ್ಟೇಟ್ಮೆಂಟ್ಗೆ 8 ತನಿಖಾ ತಂಡಗಳು ವೇಟ್ ಮಾಡ್ತಿರೋದು. ಇದರ ಜೊತೆಯಲ್ಲಿ ಈಗ ಲಿಂಕ್ ಇರೋದು ಮಂಗಳೂರಲ್ಲಿ ಬ್ಲಾಸ್ಟ್ ಆಯ್ತು, ಮೈಸೂರು, ಶಿವಮೊಗ್ಗ, ಕೊಯಮತ್ತೂರು, ಕೇರಳ ಹೀಗೆ ಬೇರೆ ಬೇರೆ ಭಾಗಗಳಿಗೆ ಈತ ತೆರಳಿದ್ದ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದ ಎಲ್ಲಾ ಕಡೆಗೆ ಪೊಲೀಸರು ತೆರಳಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯವಾಗಿ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ವಿಷಯ. ಇಷ್ಟೆಲ್ಲ ಆದ್ರೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಬ್ಯುಸಿ ಇರಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಮಂಗಳೂರಿಗೆ ವಿಸಿಟ್ ಮಾಡಬೇಕಾಗಿತ್ತು. ಅವರು ಅಲ್ಲಿ ಗಾಯಾಳುಗೆ ಸಾಂತ್ವನ ಹೇಳಬೇಕಾಗಿತ್ತು, ಅಮಾಯಕ ಆಟೋ ಚಾಲಕ ಪುರುಷೋತ್ತಮ್ ಅವರಿಗೆ. ಇದ್ಯಾವುದು ನಡೆಸಿಲ್ಲ ಅವರು. ಆ ಪ್ರಕರಣದ ಗಂಭೀರತೆ ಅವರಿಗೆ ಅರ್ಥ ಆಗಿಲ್ವಾ ಅಂತ. ಮತ್ತೊಂದ್ ಕಡೆ ಈಗ ಪ್ರಕರಣದ ತನಿಖೆ ಯಾವ ಹಂತಕ್ಕೆ ಬಂದು ನಿಂತಿದೆ ಗಂಗಾಧರ್? ಶರ್ಮಿತಾ ಶೆಟ್ಟಿ, ಮಂಗಳೂರಿನಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ರಾತ್ರಿ ಹಗಲು ಪೊಲೀಸರು ಈ ಒಂದು ತನಿಖಾ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಮತ್ತೆ ಬೇರೆ ರಾಜ್ಯದಲ್ಲಿ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಜಾಲವನ್ನ ಬೆನ್ನಟ್ಟಿ ಹೋಗಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣ ಇಷ್ಟೊಂದು ಗಂಭೀರತೆ ಪಡೆದಿದ್ರೂ ಸಹ ಕೇಂದ್ರ ಗೃಹ ಸಚಿವಾಲಯ ಕೂಡ ಅವರಿಂದ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ. ಆದ್ರೆ ಗೃಹ ಸಚಿವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೆರರ್ ಆರ್ಗನೈಸೇಷನ್ ಒಂದು ಟೀಮ್ ಈ ತರ ಆಪರೇಟ್ ಮಾಡಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ಈ ಘಟನೆ ಆಗಿದ್ರು ಸಹ ಗೃಹ ಸಚಿವರು ಮಂಗಳೂರಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಕೇವಲ ಫೋನ್ ನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಷ್ಟೇ ಆಗಿರೋದ್ರಿಂದ ಸದ್ಯ ಅವರು ವಿಸಿಟ್ ಮಾಡಬೇಕಾಗಿತ್ತು, ಸ್ಪಾಟ್ ವಿಸಿಟ್ ಮಾಡಬೇಕಾಗಿತ್ತು. ಮತ್ತೆ ಆಸ್ಪತ್ರೆಗೆ ತನ್ನದಲ್ಲದ ತಪ್ಪಿಗೆ ಆಸ್ಪತ್ರೆ ಸೇರಿರುವಂತಹ ಪುರುಷೋತ್ತಮರವರೆಗೆ ಸಹಕಾರದ ಒಂದು ಸಾಂತ್ವನದ ಮಾತುಗಳನ್ನು ಹೇಳಬೇಕಾಗಿತ್ತು. ಆದ್ರೆ ಘಟನೆ ನಡೆದು 3 ದಿನಗಳಾಗಿದ್ರೆ, ಆದ್ರೆ ಹೋಮ್ ಮಿನಿಸ್ಟರ್ ಮಾತ್ರ ಇನ್ನೂ ಮಂಗಳೂರಿಗೆ ವಿಸಿಟ್ ಮಾಡಿಲ್ಲ. ಕೇವಲ ಅವರು ತೀರ್ಥಹಳ್ಳಿಯಲ್ಲಿ ಉಳ್ಕೊಂಡಿದ್ದಾರೆ. ತೀರ್ಥಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿ ಮಂಗಳೂರಿಗೆ ಭೇಟಿ ಕೊಟ್ಟು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಬೇಕಾಗಿತ್ತು. ಈ ಒಂದು ಘಟನೆ ಹಿಂದೆ ಯಾರ್ಯಾರಿದ್ದಾರೆ ಆ ಸಭೆಗೆ ಅದರಲ್ಲಿ ಬ್ಯುಸಿ ಆಗಿರ್ಬೇಕಾಗಿತ್ತು. ಈ ಒಂದು ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಬೇರೆ ರಾಜ್ಯದ ಪೊಲೀಸರು ರಾಜ್ಯಕ್ಕೆ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಮತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳು ರಾಜ್ಯಕ್ಕೆ ಬಂದಿದೆ. ಆದ್ರೆ ಗೃಹ ಸಚಿವರು ಇದೆಲ್ಲ ಒಂದ್ ಕಡೆ ಮೊಬೈಲ್ ಒಂದು ಬೈಟ್ ಹಾಕಿ ಜಸ್ಟ್ ಅವರು ಕೇವಲ ತೀರ್ಥಹಳ್ಳಿಯಲ್ಲಿ ಅವರು ಬ್ಯುಸಿ ಆಗಿರುವಂತದ್ದು. ಈ ಬಗ್ಗೆ ಅಂದ್ರೆ ಆ ಅಧಿಕಾರಿಗಳು ಜಸ್ಟ್ ಫೋನ್ ಅಲ್ಲಿ ಮಾತ್ರ ಅವ್ರ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಈಗ ಸದ್ಯ ಮಂಗಳೂರು ಪೊಲೀಸರು ಕೊಯಮತ್ತೂರು ಮತ್ತೆ ತಮಿಳುನಾಡು ಆಗಿರ್ಬೋದು, ಕೇರಳ ಭಾಗ ಆಗಿರ್ಬೋದು, ಮತ್ತೆ ಮೈಸೂರಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮೊಬೈಲ್ ನ ಒಂದಷ್ಟು ಸಿಡಿಆರ್ ಅನ್ನ ಪರಿಶೀಲನೆ ಮಾಡಿ ಇವನ ಸಂಪರ್ಕಿತ ವ್ಯಕ್ತಿಗಳನ್ನೆಲ್ಲ ಕೂಡ ಯಾರ್ಯಾರು ಅನ್ನೋರೆಲ್ಲರೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ತೆಗೆದುಕೊಳ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಕೂಡ ಮತ್ತೆ ಎನ್ಐಎ ಅಧಿಕಾರಿಗಳು ಆಸ್ಪತ್ರೆಗೆ ಮಂಗಳೂರಿನಲ್ಲಿ ಏನೋ ಶಾರೀರಿಕ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಅವನನ್ನ ಬಳಿ
ಮಾಹಿತಿಯನ್ನ ಸ್ಟೇಟ್ಮೆಂಟ್ ತೆಗೆಯುವಂತಹ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಕೇವಲ ಒಂದು ಭದ್ರತೆಯನ್ನ ವಹಿಸಿದ್ದಾರೆ ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್.